ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಮೂರನೇ ಲೆಸನ್ ವಿತ್ ದ ಫೋಟೋಗ್ರಾಫರ್, ಛಾಯಾಚಿತ್ರಗಾರನ ಜೊತೆಗೆ ಅನ್ನೋ ಲೇಖನವನ್ನು ಅಥವಾ ಕಥೆಯನ್ನು ಕುರಿತು ನಾವು ಡಿಸ್ಕಷನ್ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ಪ್ರಶ್ನೆಗೆ ಯಾವ ಕೀ ಉತ್ತರಗಳನ್ನ ನೀವು ಬರೆದ್ರೆ ಪೂರ್ತಿ ಅಂಕಗಳು ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ. ಸೊ ಕ್ವಶನ್ಸ್ಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ 10 ಮಾರ್ಕ್ಸ್ಗೆ ಯಾವ ಆನ್ಸರ್ನ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ ಅನ್ನೋದನ್ನು ಮುಂದೆ ವಿವರಿಸ್ತಿದ್ದೀನಿ. ಫಸ್ಟ್ ಕ್ವಶನ್, ವಾಟ್ ವಾಸ್ ದ ನ್ಯಾರೇಟರ್ಸ್ ಎಕ್ಸ್ಪೀರಿಯನ್ಸ್ ಬಿಫೋರ್ ದ ಫೋಟೋಗ್ರಾಫರ್ ಕಾಲ್ಡ್ ಹಿಮ್ ಇನ್ ಟು ದ ಸ್ಟುಡಿಯೋ? ಹೌ ಡಿಡ್ ದ ಫೋಟೋಗ್ರಾಫರ್ ಟ್ರೀಟ್ ದ ನ್ಯಾರೇಟರ್? How was the final result of the photo? Why did the narrator leave the studio in frustration and tears? So these are the important question. Let's answer the question. ಸೊ ಆನ್ಸರ್ ಬರೆಯುವಾಗ ನೀವೇನು ಮಾಡಬೇಕಂದ್ರೆ 4 ಭಾಗಗಳನ್ನ ಮಾಡ್ಕೋಬೇಕು. ಒಂದು ಪರಿಚಯ, ಇಂಟ್ರೊಡಕ್ಷನ್. ಎರಡನೇದು ಎಕ್ಸ್ಪ್ಲನೇಷನ್, ನ್ಯಾರೇಟರ್ನ ಇಂಟ್ರೊಡಕ್ಷನ್ ಅಂದರೆ ಕವಿಯ ಲೇಖಕರ ಪರಿಚಯ. ಎರಡನೇದು ಪಾಠದ ಶಾರ್ಟ್ ಪರಿಚಯವನ್ನು ಮಾಡಬೇಕು. ಮೂರನೇದು ಎಕ್ಸ್ಪ್ಲನೇಷನ್. ನಾಲ್ಕನೇದು ಕನ್ಕ್ಲೂಷನ್. ಆಗ ಮಾತ್ರ ನಿಮಗೆ ಪೂರ್ತಿ 10 ಅಂಕಗಳು ಸಿಗುತ್ತೆ. ಮೊದಲಿಗೆ ಇಂಟ್ರೊಡಕ್ಷನ್ ಟು ನ್ಯಾರೇಟರ್, ಲೇಖಕರ ಪರಿಚಯವನ್ನು ಮಾಡೋಣ. ಒಂದು 3 ರಿಂದ 4 ಲೈನ್ ನೀವು ಬರೆದ್ರೆ ಸಾಕು. ವಿತ್ ದ ಫೋಟೋಗ್ರಾಫರ್ ಸ್ಟೋರಿ ವಾಸ್ ರಿಟನ್ ಬೈ ಸ್ಟೀಫನ್ ಲಿಕಾಕ್. ಸೊ ವಿತ್ ದ ಫೋಟೋಗ್ರಾಫರ್ ಅನ್ನೋ ಕಥೆಯನ್ನು ಬರೆದವರು ಸ್ಟೀಫನ್ ಲಿಯೋಕಾಕ್. ಹಿ ವಾಸ್ ಅ ಫೆಲೋ ಆಫ್ ಎ ರಾಯಲ್ ಸೊಸೈಟಿ ಇನ್ ಕೆನಡಾ. ಸೊ ಕೆನಡಾದ ಒಂದು ರಾಯಲ್ ಸೊಸೈಟಿಯ ಒಬ್ಬ ಮೆಂಬರ್ ಕೂಡ ಹೌದು. He was a humorist author, academic English speaker, world's best known writer. ಇವರೊಬ್ಬ ಮಹಾನ್ ಲೇಖಕರು ಹೌದು ಮತ್ತು ಇಂಗ್ಲಿಷ್ನ ಭಾಷಣಕಾರರು ಕೂಡ ಹೌದು. He is the best known for his witty and ಸ್ಯಾಟ್ರಿಕಲ್ ರೈಟಿಂಗ್ಸ್. ಸೊ ವಿಟಿ ಮತ್ತು ಸ್ಯಾಟ್ರಿಕಲ್ ಬರವಣಿಗೆಯಿಂದಾಗಿ ಇವರು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಹಿಸ್ ಫೇಮಸ್ ವರ್ಕ್ಸ್ ಆರ್ ಪೊಲಿಟಿಕಲ್ ಸೈನ್ಸ್ ಅಟ್ MC Gill, ಸನ್ಶೈನ್ ಸ್ಕೆಚಸ್. ಅವರ ಪ್ರಸಿದ್ಧ 2 ಕೃತಿಗಳು ಪೊಲಿಟಿಕಲ್ ಸೈನ್ಸ್ ಅಟ್ MC Gill, ಸನ್ಶೈನ್ ಸ್ಕೆಚಸ್. ಸೊ ಇದಿಷ್ಟು ಲೇಖಕರ ಪರಿಚಯ. ಶಾರ್ಟ್ ಆಗಿ ನೀವು ಬರೆದ್ರೆ ನಡೆಯುತ್ತೆ. ಇನ್ನು ಎರಡನೇದ್ದು, ಸ್ಟೋರಿನ ಮೊದಲು ಶಾರ್ಟ್ಕಟ್ ಆಗಿ ಇಂಟ್ರೊಡಕ್ಷನ್ ಮಾಡಬೇಕು. ದಿಸ್ ಹ್ಯೂಮರಸ್ ಸ್ಟೋರಿ, ಶಾರ್ಟ್ ಸ್ಟೋರಿ, ಈಸ್ ಎ ಸ್ಕೆಚ್ ದಟ್ ಬ್ರಿಂಗ್ಸ್ ಔಟ್ ದ ಪೇನ್ಫುಲ್ ಆ್ಯಂಡ್ ರಿಡಿಕ್ಯುಲಸ್ ಪ್ರೊಸೆಸ್ ಆಫ್ ಹ್ಯಾವಿಂಗ್ ಒನ್ಸ್ ಫೇಸ್, ಸ್ಕಿನ್ ಆರ್ ಬಾಡಿ ಅಗ್ಲಿ ಹ್ಯೂಮಿಲಿಯೇಷನ್. ಸೊ ಒಬ್ಬ ವ್ಯಕ್ತಿಯ ಮುಖ, ಚರ್ಮ ಅಥವಾ ದೈಹಿಕ ರಚನೆಯನ್ನು ಕುರಿತು ಅವಮಾನ ಮಾಡೋದ್ರಿಂದ ಆತನಿಗೆ ಆಗುವಂತಹ ಪೇನ್ ಬಗ್ಗೆ, ಇದೊಂದು ರೀತಿಯಾದಂಥ ಕೆಟ್ಟ ಪ್ರಕ್ರಿಯೆ ಅನ್ನೋದನ್ನು ನಮಗೆ ಈ ಸಣ್ಣ ಕತೆ ತಿಳಿಸುತ್ತೆ. The story begins with the narrator enters the photographer's studio to have his photo taken. ಈ ಕತೆ ಲೇಖಕರಿಂದ ಪ್ರಾರಂಭ ಆಗುತ್ತೆ. ಅವರು ತಮ್ಮ ಫೋಟೋ ತೆಗೆಸಿಕೊಳ್ಳುವುದಕ್ಕೋಸ್ಕರ ಒಂದು ಫೋಟೋಗ್ರಾಫರ್ಸ್ ಸ್ಟುಡಿಯೋಗೆ ಹೋಗ್ತಾರೆ. He has to pose for the photo. He is made to wait an entire hour. ಲೇಖಕರಿಗೆ ಫೋಟೋಕ್ಕೆ ಪೋಸ್ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಅವರು 1 ತಾಸಾದ ನಂತರ ಫೋಟೋ ತೆಗೆಸ್ಕೊಳ್ಳುವಂಥ ಅವಕಾಶ ಅವ್ರಿಗೆ ಸಿಗುತ್ತೆ. ಬಟ್ ದ ಫೋಟೋಗ್ರಾಫರ್ ಹ್ಯೂಮಿಲಿಯೇಟೆಡ್ ನ್ಯಾರೇಟರ್ ಫಿಸಿಕಲ್ ಅಪಿಯರೆನ್ಸ್. ಅವರ ದೈಹಿಕ ರಚನೆಯನ್ನು ಕುರಿತು, ಅವರ ಬಣ್ಣವನ್ನು ಕುರಿತು ಅವ್ರಿಗೆ ಅವಮಾನವನ್ನು ಫೋಟೋಗ್ರಾಫರ್ ಮಾಡ್ತಾನೆ. ದಟ್ ಮೇಡ್ ನ್ಯಾರೇಟರ್ ಆಂಗ್ರಿ ಆ್ಯಂಡ್ ಹ್ಯಾಸ್ ಕಮ್ ವಿತ್ ಟಿಯರ್ಸ್ ವಿತೌಟ್ ಫೋಟೋ. ಲೇಖಕರಿಗೆ ಇದು ಸಿಟ್ಟನ್ನು ತರಿಸುತ್ತೆ ಮತ್ತು ಅವರಿಗೆ ಕಣ್ಣೀರಿನಿಂದ ಫೋಟೋವನ್ನು ತಗೊಳ್ಳಾರ್ದೇ ರಿಟರ್ನ್ ಬರುವಂಥ ಪರಿಸ್ಥಿತಿ ಬಗ್ಗೆ ಈ ನಮಗೆ ಕತೆ ತಿಳಿಸುತ್ತೆ. ಸೊ ಇದಿಷ್ಟು ಶಾರ್ಟ್ ಇಂಟ್ರೊಡಕ್ಷನ್. ಮೊದಲಿಗೆ ನಾವೇನು ಮಾಡೋದಂದರೆ ಫೋಟೋ ಸ್ಟುಡಿಯೋದ ಸೆಟಪ್ ಹೇಗಿತ್ತು ಅದರ ಪರಿಚಯವನ್ನು ಮಾಡಬೇಕು. ವಿವರಣೆಯಲ್ಲಿ ಫಸ್ಟ್ ಟಾಪಿಕ್, ಫೋಟೋ ಸ್ಟುಡಿಯೋ ಸೆಟಪ್ನ ಬರಿಬೇಕು. ದ ಫೋಟೋಗ್ರಾಫರ್ಸ್ ಸ್ಟುಡಿಯೋ ವಾಸ್ ಮೇಡ್ ಅಪ್ ಆಫ್ 2 ರೂಮ್ಸ್. ಫೋಟೋಗ್ರಾಫರ್ನ ಸ್ಟುಡಿಯೋ 2 ರೂಮ್ಗಳಿಂದ ಕೂಡಿತ್ತು. 1 ರೂಮ್ ವಾಸ್ ಯೂಸ್ಡ್ ಆಸ್ ಅ ವೇಟಿಂಗ್ ರೂಮ್ ಆ್ಯಂಡ್ ಅದರ್ ರೂಮ್ ವಾಸ್ ಯೂಸ್ಡ್ ಫಾರ್ ಟೇಕಿಂಗ್ ಫೋಟೋಗ್ರಾಫ್ಸ್. ಒಂದು ರೂಮು ಫೋಟೋ ತೆಗೆಸಿಕೊಳ್ಳಲು ಬಂದಂತಹ ಗ್ರಾಹಕರಿಗೆ ಕಾಯುವ ಸ್ಥಳವಾಗಿತ್ತು, ಇನ್ನೊಂದು ಫೋಟೋ ತೆಗೆಸಿಕೊಳ್ಳುವಂಥ ಸ್ಥಳವಾಗಿತ್ತು. The photographer had kept various ladies and children's magazines of old times in waiting room to engage the customers. ಸೊ ಬಂದಂತಹ ಗ್ರಾಹಕರನ್ನು ಕಾಯುವ ಸ್ಥಳದಲ್ಲಿ ಆತ ಅವರಿಗೆ ಬೋರ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾನೆ, ಬೇರೆ ಬೇರೆ ಮಕ್ಕಳ ಮತ್ತು ಲೇಡೀಸ್ ಮಹಿಳೆಯರ ಮ್ಯಾಗಝಿನ್ಸ್ಗಳನ್ನ ಓದೋದಕ್ಕೆ ಇಟ್ಟಿರ್ತಾನೆ. ಸೆಕೆಂಡ್ ರೂಮ್, ದೇರ್ ವಾಸ್ ಎ frosted window, add to that a sheet of a factory cotton hung against beam of sunshine filtered through. ಸೊ ಎರಡನೇ ರೂಮ್ ಅಂದರೆ ಫೋಟೋ ತೆಗೆಸಿಕೊಳ್ಳುವಂಥ ರೂಮ್ನಲ್ಲಿ ಒಂದು ಕಿಟಕಿ ಇದೆ. ಆ ಕಿಟಕಿಗೆ ಅಡ್ಡಲಾಗಿ ಅಥವಾ ಅದು ಕಿಟಕಿಯ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು
ತೂಗು ಹಾಕಲಾಗಿದೆ. ಸೊ ಆ ಕಾಟನ್ ಬಟ್ಟೆಯಿಂದ ಸೂರ್ಯನ ಹೊರಗಿನ ಕಿರಣಗಳು ಫಿಲ್ಟರ್ ಆಗಿ ಅಂದರೆ ಕಿರಣಗಳು ಫೋಟೋಗೆ ತಕ್ಕಂತೆ ಸೆಟ್ ಮಾಡಲಾಗಿದೆ. ಇನ್ ದಿಸ್ ರೂಮ್ ದೇರ್ ವಾಸ್ ಎ ಮಷಿನ್ ದಟ್ ಕುಡ್ ಬಿ ರೋಲ್ಡ್. ಈ ಫೋಟೋ ತೆಗೆಸಿಕೊಳ್ಳುವಂಥ ರೂಮ್ನಲ್ಲಿ ಒಂದು ಮಷಿನ್ ಇದೆ, ಅದು ಫೋಟೋ ತೆಗೆಯುವಂಥ ಮಷಿನ್. ಅದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಸ್ಥಳಾಂತರಿಸ್ಬೋದು, ರೋಲ್ ಮಾಡ್ಬೋದು. ಇನ್ ದಿಸ್ ವೇ ಫೋಟೋಗ್ರಾಫರ್ ಹ್ಯಾಡ್ ಅರೇಂಜ್ಡ್ ಹಿಸ್ ಸ್ಟುಡಿಯೋ. ಈ ರೀತಿಯಾಗಿ ಫೋಟೋಗ್ರಾಫರ್ ತನ್ನ ಸ್ಟುಡಿಯೋನ ಅರೇಂಜ್ ಮಾಡಿದ್ದ. ಸೊ ಇದಾದ ನಂತರ ಸೆಕೆಂಡ್ ನೀವೇನು ಮಾಡಬೇಕು, ಸೊ ಫೋಟೋ ತೆಗೆಸಿಕೊಳ್ಳಲು ಲೇಖಕರು ಅವನ ಬಳಿಗೆ ಹೋಗುವ ಸಂದರ್ಭವನ್ನು ವಿವರಿಸಬೇಕಾಗುತ್ತೆ. ಒನ್ಸ್ ದ ನ್ಯಾರೇಟರ್ ವೆಂಟ್ ಟು ಫೋಟೋಗ್ರಾಫರ್ ಹಿ ವಾಂಟೆಡ್ ಟು ಹಿಸ್ ಫೋಟೋಗ್ರಾಫ್ ಟೇಕನ್. ಒಂದು ಸಲ ಲೇಖಕರು ತಮ್ಮ ಫೋಟೋ ತೆಗೆಸಿಕೊಳ್ಳಲು ಫೋಟೋಗ್ರಾಫರ್ನ ಬಳಿ ಹೋಗ್ತಾರೆ. ದ ಆಥರ್ had wait an hour. When the author was looked down by the photographer, he gives various series of instruction and said that his face is quite wrong. ಸೊ ಯಾವಾಗ ಲೇಖಕರು ಒಂದು ತಾಸಿನ ನಂತರ ಫೋಟೋನ ತೆಗೆಸಿಕೊಳ್ಳಲು ಫೋಟೋಗ್ರಾಫರ್ನ ಬಳಿ ಹೋಗಿ ಛಾಯಾಚಿತ್ರಗಾರನನ್ನ ನೋಡ್ತಾರೆ, ಆಗ ಛಾಯಾಚಿತ್ರಗಾರ ಇವರ ಮುಖವನ್ನು ನೋಡಿ ಕಮೆಂಟ್ ಮಾಡ್ತಾನೆ, ನಿಮ್ಮ ಮುಖ ಸರಿಯಾಗಿಲ್ಲ ಅಂತ. At that time the author accepted that he knew that his face was wrong. ಆ ಸಮಯದಲ್ಲಿ ಲೇಖಕರು ತಮ್ಮ ಮುಖ ಸರಿಯಾಗಿಲ್ಲ ಅನ್ನೋದನ್ನ ಒಪ್ಪಿಕೊಳ್ತಾರೆ. He added that it would be better if it was 3/4 full. He also discussed about the various types of faces found in the world. ಸೊ ಆತ ಏನು ಹೇಳ್ತಾನೆ, ಇನ್ನೂ 3/4 ಅಗಲವಾಗಿದ್ದರೆ ನಿಮ್ಮ ಮುಖ ಚೆನ್ನಾಗಿರ್ತಿತ್ತು. ಅದಷ್ಟೇ ಅಲ್ಲದೆ ಬೇರೆ ಬೇರೆ ಜಗತ್ತಿನಲ್ಲಿರುವಂತಹ ಮುಖಗಳು, ಸುಂದರವಾದ ಮುಖಗಳು, ಅಗ್ಲಿ ಮುಖಗಳ ಬಗ್ಗೆ ಅವ ಎಕ್ಸ್ಪ್ಲೇನ್ ಮಾಡ್ತಾನೆ. ದ ಫೋಟೋಗ್ರಾಫರ್ ವಾಂಟೆಡ್ ಟು ಟೇಕ್ ದ ಬೆಸ್ಟ್ ಫೋಟೋಗ್ರಾಫ್ ಆ್ಯಂಡ್ ವಾಂಟೆಡ್ ಟು ಪ್ರೂವ್ ಹಿಸ್ ಸ್ಕಿಲ್. ಆ ಛಾಯಾಚಿತ್ರಗಾರ ಒಂದು ಸುಂದರವಾದ ಛಾಯಾಚಿತ್ರವನ್ನು ಇವ್ರದ್ದು ತೆಗೆದುಕೊಳ್ಬೇಕಂತ ಇಷ್ಟಪಡ್ತಾನೆ, ಒಂದು ಸುಂದರವಾದ ಫೋಟೋ ತೆಗಿಬೇಕಂತ ಇಷ್ಟಪಡ್ತಾನೆ ಮತ್ತು ತನಗಿರುವಂತಹ ಕೌಶಲ್ಯಗಳ ಬಗ್ಗೆ ಆತ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. The photographer hides himself behind the camera and comes out of it. ಸೊ ಕ್ಯಾಮ್ರಾದ ಹಿಂದ್ಗಡೆ ಒಮ್ಮೆ ಮರೆ ಆಗ್ತಾನೆ ಮತ್ತೆ ಒಮ್ಮೆ ಮುಂದೆ ಬರ್ತಾನೆ. ಈ ರೀತಿಯಾಗಿ ಫೋಟೋಗ್ರಾಫರ್ ಮಾಡ್ತಿರುವಾಗ when comes close to narrator he thinks the photographer going to kiss but he turns narrator face that would be good for pose. ಸೊ ಯಾವಾಗ ಲೇಖಕರ ಬಳಿ ಅವನು ಬರೋದಕ್ಕೆ ಪ್ರಾರಂಭಿಸ್ತಾನೆ, ಆಗ ಲೇಖಕರು ಯೋಚನೆ ಮಾಡ್ತಾರೆ, ಈತ ನನಗೆ ಚುಂಬನ ಕೊಡೋದಕ್ಕೆ ಬರ್ತಾ ಇದ್ದಾನೆ. ಸಡನ್ ಆಗಿ ಬಂದವನೇ ಆತೇನ ಮಾಡ್ತಾನೆ, ಇವರ ಮುಖವನ್ನ ಪೋಸ್ಗೆ ಸರಿಯಾಗಿ ಹೊಂದಾಣಿಕೆಯನ್ನು ಮಾಡ್ಕೋತಾನೆ, ಕ್ಯಾಮ್ರಾದ ಫೋಟೋಗೆ ಸೆಟ್ ಮಾಡ್ಕೋತಾನೆ. ಹಿ ಟುಕ್ ದ ಆಥರ್ಸ್ ಹೆಡ್ ಇನ್ ಹ್ಯಾಂಡ್, ಟ್ವಿಸ್ಟೆಡ್ ಇಟ್ ಸೈಡ್ ವೇಸ್ ಆ್ಯಂಡ್ ಲುಕ್ಡ್ ಎಟ್ ಇಟ್. ಹಿ ಡಿಡಂಟ್ ಲೈಕ್ ಇಟ್, ದ ನ್ಯಾರೇಟರ್ ಹೆಡ್. ಸೊ ತನ್ನ ಕೈಯಲ್ಲಿ ಲೇಖಕರ ಮುಖವನ್ನು ತಲೆಯನ್ನು ಹಿಡಿದುಕೊಳ್ತಾನೆ, ಅದನ್ನು ಟ್ವಿಸ್ಟ್ ಆಜುಬಾಜು ಸರಿಸ್ತಾನೆ ಮತ್ತು ಅದನ್ನು ದಿಟ್ಟಿಸಿ ನೋಡಿ ಇದು ಸರಿಯಾಗಿಲ್ಲ ಅಂತ ಅಂದುಕೊಳ್ತಾನೆ. ಸೊ ಇದಿಷ್ಟು ಅವನು ಮಾಡುವಂಥ ಅವಮಾನ. ಈಗ ಇನ್ಸ್ಟ್ರಕ್ಷನ್ ಏನು ಕೊಡ್ತಾನೆ ಅದ್ರ ಬಗ್ಗೆ ಬರೀಬೇಕು. ಇದು ಮೂರನೇದ್ದು. ಸೊ ಆ ಫೋಟೋಗ್ರಾಫರ್ ಲೇಖಕರಿಗೆ ಫೋಟೋಗೆ ಯಾವ ರೀತಿ ಪೋಸ್ ಕೊಡೋದಕ್ಕೆ ಹೇಳ್ತಾನೆ. ಹಿ ಆಸ್ಕ್ಡ್ ನ್ಯಾರೇಟರ್ ಟು ಓಪನ್ ದ ಮೌತ್ ಆ್ಯಂಡ್ ಟು ಕ್ಲೋಸ್. ಒಮ್ಮೆ ಬಾಯಿ ತೆಗೆದಕ್ಕೆ ಹೇಳ್ತಾನೆ, ಒಮ್ಮೆ ಬಾಯಿ ಮುಚ್ಚೋದಕ್ಕೆ ಹೇಳ್ತಾನೆ. ಹಿ ಆಸ್ಕ್ಡ್ ನ್ಯಾರೇಟರ್ ಟು ಡ್ರಾಪ್ ಇಯರ್ಸ್ ಲಿಟಲ್ ಮೋರ್. ಸ್ವಲ್ಪ ಕಿವಿಗಳನ್ನು ಕೆಳಗೆ ಇಳಿಸೋದಕ್ಕೋಸ್ಕರ ಲೇಖಕರಿಗೆ ಹೇಳ್ತಾನೆ. ಹಿ ಆಸ್ಕ್ಡ್ ನ್ಯಾರೇಟರ್ ಟು ರೋಲ್ ಹಿಸ್ ಐಸ್ ಅಂಡರ್ ದಿ ಐ ಲಿಡ್ಸ್. ಸೊ ಕಣ್ಣಿನ ರೆಪ್ಪೆಯೊಳಗೆ ಕಣ್ಣಿನ ಬುಡ್ಡೆಗಳನ್ನು ಸ್ವಲ್ಪ ತಿರುಗಿಸಲು ಹೇಳ್ತಾನೆ. ಹಿ ಆಸ್ಕ್ಡ್ ನ್ಯಾರೇಟರ್ ಟು ಪುಟ್ ದ ಹ್ಯಾಂಡ್ಸ್ ಆನ್ ದ ನೀಸ್. ಸೊ ಲೇಖಕರ ಕೈಗಳನ್ನು ತೊಡೆಯ ಮೇಲೆ ಇಟ್ಟುಕೊಳ್ಳೋದಕ್ಕೆ ಹೇಳ್ತಾನೆ. ಹಿ ಆಸ್ಕ್ಡ್ ಟು ಟರ್ನ್ ಫೇಸ್ ಲಿಟಲ್ ಅಪ್ವರ್ಡ್ ಟು ಎಕ್ಸ್ಪ್ಯಾಂಡ್ ಲಂಗ್ಸ್. ಮುಖವನ್ನು ಸ್ವಲ್ಪ ಮೇಲೆತ್ತೋದಕ್ಕೆ ಹೇಳ್ತಾನೆ ಮತ್ತು ಲಂಗ್ಸ್ನ ಸ್ವಲ್ಪ ವಿಸ್ತರಿಸೋದಕ್ಕೆ ಹೇಳ್ತಾನೆ. ಹಿ ಆಸ್ಕ್ಡ್ ನ್ಯಾರೇಟರ್ ಟು ಬೆಂಡ್ ದ ನೆಕ್ ಟು ಕಾಂಟ್ರಾಕ್ಟ್ ದ ಫೇಸ್. ಸೊ ಸ್ವಲ್ಪ ಕುತ್ತಿಗೆಯನ್ನು ಬಾಗಿಸೋದಕ್ಕೆ ಹೇಳ್ತಾನೆ ಮತ್ತು ನೇರವಾಗಿ ನೋಡೋದಕ್ಕೆ ಹೇಳ್ತಾನೆ. ಇವಿಷ್ಟು ಅವನು ಕೊಡುವಂಥ ಇನ್ಸ್ಟ್ರಕ್ಷನ್. ಇದು ವಿವರಣೆಯ ಮೂರನೇ ಭಾಗ. ಸ್ಟುಡಿಯೋ ಸೆಟಪ್ ಬಗ್ಗೆ ಬರಿಬೇಕು, ಲೇಖಕರ ಪ್ರಾರಂಭದ ಸಂಭಾಷಣೆ ಹೇಗಿತ್ತು ಫೋಟೋಗ್ರಾಫರ್ನೊಂದಿಗೆ ಅದನ್ನು ಬರಿಬೇಕು. ಮೂರನೇದು ಆತ ಕೊಡುವಂಥ ವೇರಿಯಸ್ ಇನ್ಸ್ಟ್ರಕ್ಷನ್ಸ್, ಸೂಚನೆಗಳು ಹೇಗೆ ಕೊಡ್ತಾನೆ ಫೋಟೋ ತೆಗೆಸ್ಕೊಳ್ಳುವಾಗ ಅದ್ರ ಬಗ್ಗೆ. ನಾಲ್ಕನೇದು ಅವ್ರಿಗಾದ ಅವಮಾನದ ಫೀಲಿಂಗ್ಸ್ನ ಬರಿಬೇಕು. ದ ಫೋಟೋಗ್ರಾಫರ್ ಇನ್ಸ್ಟ್ರಕ್ಟಿಂಗ್ ಆ್ಯಂಡ್ ಕ್ರಿಟಿಸೈಸಿಂಗ್ ದ ಆಥರ್ಸ್ ಫೇಸ್. ಅವೇನು ಮಾಡ್ತಾನೆ ಫೋಟೋಗ್ರಾಫರ್ ಛಾಯಾಚಿತ್ರಗಾರ ನಿರಂತರವಾಗಿ ಲೇಖಕರ ಮುಖವನ್ನು ಅವಮಾನಿಸ್ತಾ ಇರ್ತಾನೆ ಮತ್ತು ಹಾಗೂ ಬೇರೆ ಬೇರೆ ಸೂಚನೆಗಳನ್ನ ಕೊಡ್ತಾ ಇರ್ತಾನೆ. ದ ನ್ಯಾರೇಟರ್ ಫೆಲ್ಟ್ ಹ್ಯೂಮಿಲಿಯೇಟೆಡ್ ಆ್ಯಂಡ್ ಹಿ ಕುಡಂಟ್ ಬಿಯರ್ ಇನ್ಸಲ್ಟ್ ಎನಿಮೋರ್. ಮೊದಲಿಗೆ ಅವರು ತಮ್ಮ ಮುಖವನ್ನು ಚೆಂದಿಲ್ಲ ಅಂತ ಹೇಳಿರ್ತಾರೆ, ಒಪ್ಕೊಂಡಿರ್ತಾರೆ ಅದಕ್ಕೆ, ಆದರೆ ಈಗ ಆತ ಮಾಡ್ತಿರುವಂಥ ವಿಪರೀತವಾದ ಅವಮಾನವನ್ನು ಅವ್ರಿಗೆ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ.
He had lived with it for 40 years and he knew its faults. 40 ವರ್ಷದಿಂದ ಆ ಮುಖವನ್ನ ಆ ತಲೆಯನ್ನ ನಾನು ಹೊತ್ತು ತಿರುಗಿದ್ದೇನೆ ಮತ್ತು ಅದು ನನಗೆ ಗೊತ್ತಿದೆ ನನ್ನ ಮುಖ ಸರಿಯಾಗಿಲ್ಲ ಅನ್ನೋದು. ಇಫ್ ಇಟ್ಸ್ ನಾಟ್ ಬ್ಯೂಟಿಫುಲ್, ಒಂದ್ ವೇಳೆ ಇದು ಚೆನ್ನಾಗಿಲ್ಲ ಅಂದ್ರೆ ಇಟ್ ಈಸ್ ನಾಟ್ ಗುಡ್, ಚೆನ್ನಾಗಿಲ್ಲ. ಬಟ್ ಇಟ್ ವಾಸ್ ಹಿಸ್ ಫೇಸ್ ಓನ್ಲಿ ಒನ್, ಆದ್ರೆ ನನಗಿರೋದು ಒಂದೇ ಒಂದು ಮುಖ. ಬಿಕಾಸ್ ಆಫ್ ಹ್ಯೂಮಿಲಿಯೇಷನ್ ಅಂಡ್ ಇನ್ಸಲ್ಟ್ ಆಫ್ ಫೇಸ್ ದ ಆಥರ್ ವಾಸ್ ಆಂಗ್ರಿ. ಅವಮಾನ ಮತ್ತು ಇನ್ಸಲ್ಟ್, ಈ ವಿಪರೀತವಾದ ಅವಮಾನದಿಂದಾಗಿ ಲೇಖಕರು ವಿಪರೀತವಾಗಿ ಸಿಟ್ಟಾಗ್ತಾರೆ. ಫೋಟೋನ ತೆಗೆಯುವಂತ ಸಂದರ್ಭವನ್ನು ನಾವು ಬರೀಬೇಕಾಗುತ್ತೆ. ಇದು 5ನೇ ಟಾಪಿಕ್. ದ ಆಥರ್ ಸ್ಟಾರ್ಟೆಡ್ ಟು ರೈಸ್ ಫ್ರಮ್ ದ ಸೀಟ್. ಸೀಟಿನಿಂದ ಅವರು ಎದ್ದು ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ದಟ್ ಟೈಮ್ ಫೋಟೋಗ್ರಾಫರ್ ಟುಕ್ ಹಿಸ್ ಫೋಟೋಗ್ರಾಫ್. ಲೇಖಕರ ಅಂತ ಸಂದರ್ಭದಲ್ಲಿ, ಅವರು ಎದ್ದು ಹೋಗುವಂತ ಸಂದರ್ಭದಲ್ಲಿ ಆತ ಫೋಟೋನ ತೆಗೆದುಕೊಳ್ತಾನೆ. ಅಟ್ ದಟ್ ಟೈಮ್ ದ ಫೋಟೋಗ್ರಾಫರ್ ಲುಕ್ಡ್ ಪ್ಲೀಸ್ಡ್ ಆಸ್ ಹಿ ಕಾಟ್ ದಟ್ ಫೀಚರ್ಸ್ ಜಸ್ಟ್ ಇನ್ ಮೂಮೆಂಟ್ ಆಫ್ ಅನಿಮೇಷನ್. ಸೊ ಈ ಸಂದರ್ಭದಲ್ಲಿ ಲೇಖಕರ ಛಾಯಾಚಿತ್ರವನ್ನು ಆತ ಹಿಡಿದಿದ್ದನ್ನ ಸರಿಯಾಗಿ ಹಿಡಿದಿದ್ದೇನೆ ಅಂತ ಅನ್ಕೊಳ್ತಾನೆ. ದ ಫೋಟೋಗ್ರಾಫರ್ ವಾಸ್ ಸೋ ಹ್ಯಾಪಿ. ಫೋಟೋಗ್ರಾಫರ್ ಬಹಳಷ್ಟು ಖುಷಿ ಪಡ್ತಾನೆ. ಬಿಕಾಸ್, ಏಕೆಂದ್ರೆ ಹಿ ಕುಡ್ ಟೇಕ್ ದ ಫೋಟೋಗ್ರಾಫ್ ಆಫ್ ದ ಅಗ್ಲಿ ಫೇಸ್ ಆಫ್ ದ ನ್ಯಾರೇಟರ್. ನಾನು ಕೆಟ್ಟದಾದ ಮುಖದ ಒಂದು ಫೋಟೋನ ತೆಗೆದುಕೊಂಡಿದ್ದೇನೆ ಅಂತ ಅನ್ಕೊಳ್ತಾನೆ. ಇನ್ನು ಫೈನಲ್ ರಿಸಲ್ಟ್, ಫೋಟೋ ಹೇಗಿತ್ತು. ಆನ್ ಸ್ಯಾಟರ್ಡೆ, ಒಂದು ಶನಿವಾರ, ದ ನ್ಯಾರೇಟರ್ ವೆಂಟ್ ಟು ದ ಫೋಟೋಗ್ರಾಫರ್. ಛಾಯಾಚಿತ್ರಗಾರನ ಬಳಿಗೆ ಲೇಖಕರು ಹೋಗ್ತಾರೆ. ಫಾರ್ ಹಿಸ್ ಫೋಟೋಗ್ರಾಫ್, ತಮ್ಮ ಫೋಟೋನ ಇಸ್ಕೊಳ್ಳೋದಕ್ಕೋಸ್ಕರ. ದ ಫೋಟೋಗ್ರಾಫರ್ ಶೋಸ್ ಹಿಸ್ ಫೋಟೋ. ಲುಕಿಂಗ್ ಅಟ್ ಇಟ್, ಆಥರ್ ವಾಸ್ ಸರ್ಪ್ರೈಸ್ಡ್ ಆಸ್ ಎ ಫೋಟೋಗ್ರಾಫರ್ ಮೇಡ್ ಸೋ ಮೆನಿ ಚೇಂಜಸ್. ಯಾವಾಗ ಲೇಖಕರಿಗೆ ಅವನು ಫೋಟೋವನ್ನು ತೋರಿಸ್ತಾನೆ, ಅದನ್ನು ನೋಡಿ ಲೇಖಕರು ಆಶ್ಚರ್ಯವನ್ನ ಪಡ್ತಾರೆ. ಅದರಲ್ಲಿ ಬಹಳಷ್ಟು ಬದಲಾವಣೆಯನ್ನು ಈತ ಮಾಡಿರ್ತಾನೆ. ಇನ್ ಹಿಸ್ ಐಸ್ ಐಬ್ರೋ ಮೌತ್, ಹಿ ರಿಮೂವ್ಡ್ ಐಬ್ರೋಸ್ ಅಂಡ್ ರೀಟಚ್ಡ್ ದ ಐಸ್. ಕಣ್ಣಿನ ರೆಪ್ಪೆಗಳನ್ನ ತೆಗೆದುಬಿಟ್ಟಿರ್ತಾನೆ ಮತ್ತು ಅವುಗಳಿಗೆ ರೀಟಚ್ ಅಂದ್ರೆ ಅವುಗಳನ್ನ ಬದಲಾಯಿಸಿರ್ತಾನೆ ಕಣ್ಣುಗಳನ್ನ. ದ ಫೋಟೋಗ್ರಾಫರ್ ಡಿಡಂಟ್ ಲುಕ್ ಲೈಕ್ ನ್ಯಾರೇಟರ್, ಸೊ ಹಿ ಆಸ್ಕ್ಡ್ ಈಸ್ ಇಟ್ ಮೀ. ಆ ಫೋಟೋದಲ್ಲಿರೋದು ತಮಗೆ ತಾವೇ ಅಂತ ಅನ್ಸೋದಿಲ್ಲ, ಆದ್ರಿಂದ ಅವ್ರು ಕೇಳ್ತಾರೆ ಇದು ನಾನಾ ಅಂತ. ದ ಆಥರ್ ವಾಂಟೆಡ್ ಎ ಫೋಟೋಗ್ರಾಫ್ ದಟ್ ವುಡ್ ಹ್ಯಾವ್ ಲುಕ್ಡ್ ಲೈಕ್ ಹಿಮ್ಸೆಲ್ಫ್. ಲೇಖಕರಿಗೆ ತಮಗೆ ಸೂಟ್ ಆಗುವಂತ ಅಂದ್ರೆ ತಮ್ಮನ್ನ ಹೋಲುವಂತ ಫೋಟೋ ಬೇಕಾಗಿತ್ತು ಅವರಿಗೆ. He wanted something that would depict the face of God gave it to him. ದೇವರು ಕೊಟ್ಟಂತೆ ನನ್ನ ಮುಖದ ಹಾಗೆ ಈ ಛಾಯಾಚಿತ್ರ ಬರಬೇಕಾಗಿತ್ತು ಅಂತ ಅವರು ಅಂದುಕೊಳ್ತಾರೆ. He wanted something that his friend might have kept after his death to reconcile them to his loss. ಸೊ ಲೇಖಕರು ಯಾಕೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಚ್ಛೆ ಪಟ್ಟಿರ್ತಾರಂದ್ರೆ, ಯಾವಾಗ ಇವರು ಸತ್ತು ಹೋದ್ರೆ, ಒಂದು ವೇಳೆ ಇವರು ಸತ್ತು ಹೋದ್ರೆ ಅವರ ಗೆಳೆಯರಿಗೆ ಇವರನ್ನ ನೆನಪಿಸಿಕೊಳ್ಳೋದಕ್ಕೋಸ್ಕರ ಒಂದು ಫೋಟೋ ಅವರ ಬಳಿ ಇರಲಿ ಅನ್ನೋ ಒಂದು ಉದ್ದೇಶ ಅವ್ರದ್ದಾಗಿರುತ್ತೆ. ದ ಆಥರ್ wanted was no done at all. The photographer had almost changed it, never look like the narrator face. ಲೇಖಕರು ಅಂದುಕೊಂಡಂತೆ ಅವರ ಛಾಯಾಚಿತ್ರ ಇದರಲ್ಲಿ ಬಂದಿರಲಿಲ್ಲ. ಅದಷ್ಟೇ ಅಲ್ಲದೆ ಆತ ಬಹಳಷ್ಟು ಬದಲಾವಣೆಯನ್ನ ಮಾಡಿದ್ದ. ಅವರ ಮುಖವನ್ನೇ ಪೂರ್ತಿಯಾಗಿ ಬದಲಾಯಿಸಿ ಬಿಟ್ಟಿದ್ದ ಛಾಯಾಚಿತ್ರದಲ್ಲಿ. ದ ಪರ್ಪಸ್ ಆಫ್ ದ ಫೋಟೋಗ್ರಾಫ್ ವಾಸ್ ಟೆಡ್ ದ ಮ್ಯಾನ್ ಇನ್ ದ ಫೋಟೋಗ್ರಾಫರ್. He throws the photograph at his face and leaves the studio with the tears in his eyes. ಸೊ ಇದರಿಂದ ಸಿಟ್ಟಾದಂತಹ ಲೇಖಕರು ಆ ಫೋಟೋವನ್ನ ನೋಡಿ ಇದು ನನ್ನದಲ್ಲ ಅಂತ ಹೇಳ್ತಾ ಛಾಯಾಚಿತ್ರಗಾರನ ಮೇಲೆ ಆ ಫೋಟೋವನ್ನ ಎಸೆದು ಕಣ್ಣೀರಿನೊಂದಿಗೆ ಸಿಟ್ಟಿನೊಂದಿಗೆ ಮರಳಿ ಹೋಗ್ತಾರೆ. ಸೊ ಇದಿಷ್ಟು ನಿಮಗೆ 10 ಅಂಕದಲ್ಲಿ ಬರೀಬೇಕಾದಂತ ಸ್ಟೋರಿ. ಇನ್ನು ಕೊನೆಯದಾಗಿ ಎಕ್ಸ್ಪ್ಲೇನ್ ಆದ ನಂತರ ಕನ್ಕ್ಲೂಷನ್ ಹೇಗೆ ಬರೀಬೇಕಂದ್ರೆ, ಸೀಯಿಂಗ್ ಒನ್ಸ್ ಫೇಸ್, ಕಲರ್, ಬಾಡಿ ಡಿಡಂಟ್ ಜಡ್ಜ್ ಹಿಮ್. ಒಬ್ಬ ವ್ಯಕ್ತಿಯ ಮುಖ, ಬಣ್ಣ, ದೇಹದ ರಚನೆ ಆ ವ್ಯಕ್ತಿಯನ್ನು ಗುರುತಿಸೋದಕ್ಕೋಸ್ಕರ ಆಗಿರೋದಿಲ್ಲ. ಅಂದ್ರೆ ಅದರ ಮೂಲಕ ನಾವು ಒಬ್ಬ ವ್ಯಕ್ತಿಯ ಗುಣಗಳನ್ನು ನಾವು ನಿರ್ಧಾರ ಮಾಡಬಾರದು ಅಂತ ಈ ಸ್ಟೋರಿ ನಮ್ಗೆ ಹೇಳುತ್ತೆ. ಸೊ ಇದಿಷ್ಟು ನಿಮಗೆ 10 ಮಾರ್ಕ್ಸ್ಗೆ ಪೂರ್ತಿ ಆನ್ಸರ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೆಸನ್ ಒಂದಿಗೆ ಸಿಗೋಣ. ಧನ್ಯವಾದಗಳು.